ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂಥೇಳಿ ಪನ್ನೀರ್ ಟಿಕ್ಕಾ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಪನ್ನೀರ್ನಲ್ಲಿ ಯಾವುದೇ ರೆಸಿಪಿ ಮಾಡಿದ್ರೂ ಸಹ ಎಲ್ರಿಗೂ ಸಹ ಇಷ್ಟ ಆಗುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಅದರಲ್ಲಿ ಪನ್ನೀರ್ ಟಿಕ್ಕಾ ಸಹ ಒಂದು ಅಂತ ಹೇಳ್ಬೋದು. ನಾನು ಇದರಲ್ಲಿ ಅರ್ಧ ಮಾತ್ರ ಬಳಸ್ಕೊಳ್ತಾ ಇದ್ದೀನಿ. ಇದು ಅರ್ಧ ಕೆಜಿ ಆಗೋಷ್ಟು ಇದೆ. ಇದರಲ್ಲಿ ನಾನು ಅರ್ಧ ಮಾತ್ರ ಬಳಸ್ಕೊಳ್ತಾ ಇರುವಂಥದ್ದು. ಇದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬಹುದು. ಕ್ಯೂಬ್ಸ್ ರೀತಿಯಲ್ಲಿಯೂ ಚೆನ್ನಾಗಿರುತ್ತೆ. ನಾನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅರ್ಧಕ್ಕೆ ಕಟ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ಳೋಣ. ಮೊದಲಿಗೆ ನಾನು ಇದಕ್ಕೆ ಬೇಕಾಗಿರುವಂತಹ ಲೈಟಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಇದನ್ನು ಸುಮ್ಮನೆ ಉಪ್ಪು ಖಾರ ಹಾಕ್ಕೊಂಡೇ ತವಾ ಫ್ರೈ ಮಾಡ್ಕೊಂಡೇ ಚೆನ್ನಾಗಿರುತ್ತೆ. ಅದ್ರಲ್ಲಿ ಸ್ವಲ್ಪ ಮಸಾಲೆ ಸೇರಿಸ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು 4ರಿಂದ 5 ಎಸಲಾಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ 4ರಿಂದ 5 ಹಸಿಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆನೇ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕಡಲೆ ಬೀಜ ಸ್ವಲ್ಪ ಕಂದು ಬಣ್ಣ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಸಹ ಫ್ರೈ ಆಗುತ್ತೆ. ಇದರಲ್ಲಿ ನಮಗೆ ಕಡಲೆ ಬೀಜದ ಟೇಸ್ಟ್ ಡಿಫ್ರೆಂಟಾಗಿ ಟೇಸ್ಟಿಯಾಗೂ ಸಹ ಇರುತ್ತೆ. ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ಳೋಣ. ಡ್ರೈ ರೋಸ್ಟ್ ಸಹ ಮಾಡ್ಕೊಳ್ಬಹುದು. ಇದಾದಮೇಲೆ ನಾನು 1 ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಸಹ ಪನ್ನೀರ್ ಜೊತೆಗೆ ಚೆನ್ನಾಗಿರುತ್ತೆ. ಇವಾಗ ಕಡಲೆ ಬೀಜ ಸಹ ಚೆನ್ನಾಗಿ ಫ್ರೈ ಆಗಿದೆ. ಕೊನೆಯಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಈ ತವಾ ಬಿಸಿ ಇರೋದ್ರಲ್ಲೇ ಕೊತ್ತಂಬರಿ ಸೊಪ್ಪು ಫ್ರೈ ಆಗುತ್ತೆ. ಹಾಗೆಯೇ ಕೊನೆಯಲ್ಲಿ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಗೆಯೇ ಗಸಗಸೆ ಇಲ್ಲಿ ನಮಗೆ ಟೇಸ್ಟ್ ಎಕ್ಸ್ಟ್ರಾ ಮಾಡುವಂಥದ್ದು. ಇವಾಗ ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಕಡಲೆ ಬೀಜ ಎಲ್ಲ ತಣ್ಣಗಾಗಲಿ. ಇದಾದಮೇಲೆ ನಾನು ಇದನ್ನು ಕುಟ್ಟೋ ಕಲ್ಲಿನಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಮಿಕ್ಸಿನಲ್ಲಿಯೂ ಸಹ ಹಾಕ್ಕೊಳ್ಬಹುದು, ಆದರೆ ಇದು ಸ್ವಲ್ಪ ತರ್ತರಿಯಾಗಿಯೇ ಇರಬೇಕು. ಹಾಗಾಗಿ ನಾನು ಈ ರೀತಿ ಕಲ್ಲನ್ನು ಬಳಸ್ಕೊಂಡು ಕುಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಈ ಮಸಾಲೆ ತಣ್ಣಗಾಗಿರೋದನ್ನು ಹಾಕಿ ಕುಟ್ಕೊಳ್ಳೋಣ ನಿಧಾನಕ್ಕೆ. ನೀರು ಸಹ ಸ್ವಲ್ಪ ಹಾಕ್ಕೊಳ್ಬಹುದು, ತೊಂದರೆ ಇಲ್ಲ. ನೋಡಿ, ಇಷ್ಟು ನುಣ್ಣಗಾಗಿದ್ರೆ ಸಾಕು. ತುಂಬಾ ಸಣ್ಣಕ್ಕಾಗಬಾರ್ದು, ತುಂಬಾ ದಪ್ಪ ಇರಬಾರ್ದು. ಇಷ್ಟಾಗಿದ್ದರೆ ಸಾಕು. ಇವಾಗ ನಾನು ಸ್ಲೈಸಸ್ ಹಾಕಿ ಕಟ್ ಮಾಡಿಕೊಂಡಿರುವಂತಹ ಪನ್ನೀರ್ಗೆ ಇದನ್ನು ಕೋಟ್ ಮಾಡ್ಕೊಳ್ತೀನಿ. ಪನ್ನೀರ್ನ ಮೇಲೆ ಕೆಳಗೆ 2 ಸೈಡೂ ಅಪ್ಲೈ ಮಾಡ್ಕೊಳ್ಬೇಕು ಮಸಾಲೆನ. ಒಂದು 5 ನಿಮಿಷ ನೆಂದರೂ ಸಹ ಚೆನ್ನಾಗಿರುತ್ತೆ. ನಾನು ಈ ರೀತಿ ಎಲ್ಲ ಪನ್ನೀರ್ಗೂ ಇವಾಗ ಕುಟ್ಕೊಂಡಿರುವಂಥ ಮಸಾಲೆನ ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಒಣಗಿರೋ ರೀತಿಯಲ್ಲಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಬಹುದು. ಇವಾಗ ಎಲ್ಲ ರೆಡಿಯಾಗಿದೆ. ನಾನಿವಾಗ ಅದೇ ಪ್ಯಾನಿಗೆ 1ರಿಂದ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಇದರಲ್ಲಿ ಇವಾಗ ಒಂದೊಂದಾಗಿ ಹಾಕಿ 1-2ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನಾವು ಈ ಮಸಾಲೆನ ಆಲ್ರೆಡಿ ಫ್ರೈ ಮಾಡಿ ಕುಟ್ಕೊಂಡಿರೋದ್ರಿಂದ ಇಲ್ಲಿ ಹೆಚ್ಚಾಗಿ ಫ್ರೈ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. 1-2ರಿಂದ 3 ನಿಮಿಷ ಫ್ರೈ ಆದರೆ ಸಾಕು. ತುಪ್ಪದಲ್ಲಿ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ. 1-2 ಸಾರಿ ಇದನ್ನು ಈ ರೀತಿ ಬದಲಾಯಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಾದ್ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಳ್ಳೋಣ.
ಖಾರವಾಗಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಎರಡೂ ಸೈಡ್ ಬೆಂದಾದಮೇಲೆ ಸರ್ವ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಹೀಗೆ ಬೇಕಾದರೂ ತಿನ್ಬೋದು, ಸಾಸ್ ಜೊತೆ ಸಹ ತಿನ್ಬೋದು, ಚೆನ್ನಾಗಿರುತ್ತೆ. ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ಹಾಗೆ ನಾನೇನು ಮಾಡಿಕೊಂಡೆ ಅಂತ ಹೇಳಿದ್ರೆ, ಮನೆಯಲ್ಲಿ ಬ್ರೆಡ್ ಇತ್ತು. ಸೊ ಬ್ರೆಡ್ನ ಟೋಸ್ಟ್ ಮಾಡಿ ಈ ಪನ್ನೀರ್ನ ಒಳಗಡೆ ಸ್ಟಫ್ ಮಾಡಿ ಸ್ವಲ್ಪ ಟೊಮ್ಯಾಟೊ ಸಾಸ್ ಹಾಗೆಯೇ ಮಯೋನೀಸ್ನ ಹಾಕಿ ಸರ್ವ್ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಅನ್ನಿಸ್ತು. ನೀವು ಕೂಡ ಒಂದ್ಸಾರಿ ಈ ರೀತಿ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.